ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಲವೊಂದು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಹೇಗೆ 2024 ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಸೆಲೆಕ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ಶುರು ಮಾಡೋಣ. ಸೊ ಈಗಾಗಲೇ ವಿದ್ಯಾರ್ಥಿಗಳು KCET ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಒಂದು ಸರಿ KCET ರಿಸಲ್ಟ್ ಅನೌನ್ಸ್ ಆಯಿತು ಅಂದರೆ ಆವಾಗ ನಿಮ್ಮ ರ್ಯಾಂಕಿಂಗ್ನ ಅವರು ಬಿಡುಗಡೆ ಮಾಡ್ತಾರೆ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ನಿಮಗೆ ಮಾರ್ಕ್ ಆಪ್ಷನ್ ಎಂಟ್ರಿ ಬರುತ್ತೆ. ಅದಾದಮೇಲೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಬಿಡ್ತಾರೆ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಡ್ತಾರೆ, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಇದೇ ಥರ ಪ್ರೋಸೆಸ್ಸು ಕಂಟಿನ್ಯೂ ಆಗ್ತಾ ಇರುತ್ತೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಕೆಲವೊಂದು ಟ್ರಿಕ್ ಯೂಸ್ ಮಾಡಿಕೊಂಡು ಹೇಗೆ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಸೆಲೆಕ್ಟ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ಕಟ್ ಆಫ್ ಮಾರ್ಕ್ಸ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. 2024 ಕಟ್ ಆಫು ಒಂದು ಸರಿ ರಿಸಲ್ಟ್ ಬಿಟ್ಟಾದಮೇಲೆ ನಿಮಗೆ ಈ ಕಟ್ ಆಫ್ ಮಾರ್ಕ್ಸ್ PDF ಅವರು ಡೌನ್ಲೋಡ್ ಮಾಡೋಕ್ಕೆ ಬಿಡ್ತಾರೆ. ಆವಾಗ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಒಂದು ರೆಫರೆನ್ಸ್ ಆಗಿ 2023 ಕಟ್ ಆಫ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ PDF ನೀವು ಹೇಗೆ ಡೌನ್ಲೋಡ್ ಮಾಡೋದು ಅಂದರೆ, ನಾನು ಒಂದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಆ ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಈ ಲಿಂಕ್ನ ನೀವೇನಾದ್ರು ಕ್ಲಿಕ್ ಮಾಡಿದ್ರಿ ಅಂದರೆ ಇಲ್ಲಿ ಇಂಜಿನಿಯರಿಂಗ್ ಕಟ್ ಆಫ್ ಅಂತ ಇದೆ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂದರೆ ಈ PDF ನಿಮಗೆ ಡೌನ್ಲೋಡ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಹೇಗೆ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಸೆಲೆಕ್ಟ್ ಮಾಡೋದು ಅಂತ ತಿಳ್ಕೊತಾ ಹೋಗೋಣ. ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ 1 ಅಂತ ಇದೆ. ಸೊ ಅವನ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಎಷ್ಟಿರುತ್ತೆ ಅಂದರೆ 20,000 ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅವನಿಗೆ ಪ್ರಿಫರ್ಡ್ ಬ್ರಾಂಚಸ್ ಅಂದರೆ ಯಾವ ಸ್ಪೆಷಲೈಸೇಷನ್ ಇಂಜಿನಿಯರಿಂಗಲ್ಲಿ ಅವ್ನು ತಗೋಬೇಕು ಅಂತ ಆಸೆ ಪಡ್ತಿದ್ದಾನೆ ಅಂದರೆ CS ಇಲ್ಲ IS, ಅದೇ ಥರ EC ಮತ್ತು TCE ಅಂತ ಇದೆ. CS ಅಂದರೆ ಕಂಪ್ಯೂಟರ್ ಸೈನ್ಸ್, IS ಅಂದರೆ ಇನ್ಫಾರ್ಮೇಷನ್ ಸೈನ್ಸ್, EC ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ, ಅದೇ ಥರ TCE ಅಂದರೆ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತ. ಸೊ ನೀವು ಮೊದಲನೇ ಏನು ಮಾಡಬೇಕು ಅಂದರೆ, ಸೊ ಇವನ ಪ್ರಕಾರ ಮೊದಲನೇ ಪ್ರಿಫರೆನ್ಸು ನೀವು ನೋಡ್ಬೋದು. ಫಸ್ಟು CS ಬ್ರ್ಯಾಂಚಿಗೆ ಕೊಡ್ತಾ ಇದ್ದಾನೆ, ಅದೇ ಥರ IS ಬ್ರ್ಯಾಂಚಿಗೆ ಕೊಡ್ತಾ ಇದ್ದಾನೆ, ನೆಕ್ಸ್ಟು EC ಬ್ರ್ಯಾಂಚಿಗೆ ಕೊಡ್ತಾ ಇದ್ದಾನೆ, ನೆಕ್ಸ್ಟು TCE ಬ್ರ್ಯಾಂಚಿಗೆ ಕೊಡ್ತಾ ಇದ್ದಾನೆ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಏನು ಅಂದರೆ, ಫಸ್ಟು ನೀವು ಲಿಸ್ಟ್ ಮಾಡ್ತಾ ಹೋಗಬೇಕು. ಇಲ್ಲಿ ಫಸ್ಟ್ ಸ್ಟೆಪ್ ಏನು ಅಂದರೆ, ರ್ಯಾಂಕ್ ವೈಸು ನೀವು ಕಾಲೇಜ್ನ ಸೆಲೆಕ್ಟ್ ಮಾಡ್ತಾ ಹೋಗಬೇಕು ಬೇಸ್ಡ್ ಆನ್ ಸ್ಪೆಷಲೈಸೇಷನ್. ಸೊ ಎಕ್ಸಾಂಪಲ್ ಪ್ರಕಾರ ಆ ವಿದ್ಯಾರ್ಥಿಗೆ ಫಸ್ಟು ಕಂಪ್ಯೂಟರ್ ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಇದೆ. ಸೊ 20,000 ಅಂತ ಇದೆ. ಸೊ ಫಸ್ಟ್ ಏನು ಚೆಕ್ ಮಾಡಬೇಕು ಅಂದರೆ ಅವನಿಗೆ ಯಾವ್ದಾದ್ರು ರಿಸರ್ವೇಷನ್ ಇದೆಯಾ, ಯಾವ್ದಾದ್ರು ಕೋಟಾ ಇದೆಯಾ ಅಂತ ಅರ್ಥ. ಸೊ ಇಲ್ಲಿ ಮಾರ್ಕ್ಸ್ ಶೀಟ್ನ ನೋಡೋದಾದರೆ ಇಲ್ಲಿ ನೋಡ್ಬೋದು 1G 1K 1R 2AG 2AK 2AR ಅಂತ ಇದೆ. ಸೊ ಇದ್ರ ಅರ್ಥ ತಿಳಿಯೋದಾದರೆ 1G ಅಂದರೆ ಫಸ್ಟ್ ಕ್ಯಾಟಗರಿ ಜನರಲ್ ಅಂತ ಬರುತ್ತೆ. ಅದೇ ಥರ 1K ಅಂದರೆ ಯಾರಾದರೂ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡು ಕನ್ನಡ ಮೀಡಿಯಮಲ್ಲಿ ಓದಿದರೆ ನಿಮಗೆ ಕನ್ನಡ ಮೀಡಿಯಮ್ನ ರಿಸರ್ವೇಷನ್ ಸಿಗುತ್ತೆ. ಅದೇ ಥರ 1R ಅಂತ ಇದೆ. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡು ನೀವೇನಾದ್ರು ರೂರಲ್ ಏರಿಯಾಸಲ್ಲಿ ಓದಿದರೆ, ಅಂದರೆ ಹಳ್ಳಿ ಕಡೆ ನೀವೇನಾದರೂ ಓದಿದರೆ ನಿಮಗೆ ಈ ರೂರಲ್ ಕೋಟಾ ಅಂತ ಒಂದು ರಿಸರ್ವೇಷನ್ ಸಿಗುತ್ತೆ. ಸೊ ಇದರಲ್ಲಿ ನೀವು ಕೇಳ್ಬೋದು ಏನಂತ ಡಿಫ್ರೆನ್ಸ್ ಇರುತ್ತೆ ಅಂತ. ಸೊ ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ CS ಅಂತ ಇದೆ, ಕಂಪ್ಯೂಟರ್ ಸೈನ್ಸು ಫಸ್ಟ್ ಕ್ಯಾಟಗರಿ ಜನರಲ್ ಮೆರಿಟ್ಗೆ ಅವ್ರು ಎಷ್ಟು ತೆಗೆದಿರಬೇಕು ಅಂದರೆ 4,711 ಅಂತ ಇದೆ. ಇಷ್ಟು ರ್ಯಾಂಕಿಂಗ್ ಒಳಗಡೆ ಇದ್ದರೆ 2023 ಅವನಿಗೆ ಈ ಕಾಲೇಜ್ ಸಿಗುತ್ತೆ CS ಬ್ರ್ಯಾಂಚಲ್ಲಿ ಅಂತ. ಅದೇ ಥರ 1K ಅಲ್ಲಿ ನೋಡ್ಬೋದು. 1K ಅಲ್ಲಿ ಸದ್ಯಕ್ಕೆ ಯಾವುದೂ ಅಲಾಟ್ ಮಾಡಿಲ್ಲ ಅಂದರೆ, ಸೊ ಇಲ್ಲಿ ನೋಡ್ಬೋದು 1K ಅಲ್ಲಿ ಯಾವುದೇ ಥರ ರ್ಯಾಂಕಿಂಗ್ ಅಲಾಟ್ ಮಾಡಿಲ್ಲ. ಹಾಗಾದರೆ ಅವನಿಗೂ ಕೂಡ ಇದು ಈ ಜನರಲ್ ಕ್ಯಾಟಗರಿ ಅವನಿಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಅದೇ ಥರ 1Rಗೂ ಯಾವುದೇ ಥರ ಇಲ್ಲ. ಸೊ ಇಲ್ಲಿ ನೋಡ್ಬೋದು 2AG ಅಂತ 2A ಕ್ಯಾಟಗರಿ ಜನರಲ್ ಮೆರಿಟಲ್ಲಿ ಅವನಿಗೆ ಎಷ್ಟು ಬರಬೇಕು ಅಂದರೆ 4,503 ಅಂತ. ಸೊ ಇಲ್ಲಿ ಡಿಫ್ರೆನ್ಸ್ ನೋಡ್ಬೋದು. ಕ್ಯಾಟಗರಿ ಕಮ್ಮಿ ಇದ್ದಷ್ಟು ನಿಮಗೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ 4,711 ಇದೆ, ಇಲ್ಲಿ 4,503 ಇದೆ. ಅಂದರೆ 200 ರ್ಯಾಂಕಿಂಗ್ ಆಲ್ರೆಡಿ ಕಮ್ಮಿ ಆಗಿದೆ. ಸೊ ಯಾವುದೇ ವಿದ್ಯಾರ್ಥಿ ಈ ಕ್ಯಾಟಗರಿಗೆ ಬಂದುಬಿಟ್ಟು ಇಲ್ಲಿ 4,700 ಒಳಗಿತ್ತು ಅಂದ್ರೂ ಆರಾಮಾಗಿ ಇವನಿಗೆ ಸಿಗುತ್ತೆ. ಎಕ್ಸಾಂಪಲ್ 4,700 ಇತ್ತು ಅಂದರೆ ಈ ಕ್ಯಾಟಗರಿ ಏನಾರು ಇತ್ತು ಅಂದರೆ ಆರಾಮಾಗಿ ಸಿಗುತ್ತೆ. ಅದೇ ಥರ 2AGಯಲ್ಲಿ 4,700 ಇದ್ರೂ ಸಿಗೋ ಚಾನ್ಸಸ್ ಇರಲ್ಲ. ಯಾಕಂದರೆ ನೋಡ್ಬೋದು ಕಟ್ ಆಫ್ ಇಲ್ಲಿ 4,503 ಅಂತ ಇದೆ. ಸೊ ಇಲ್ಲಿ ಮೇಯ್ನ್ ಏನು ತಿಳ್ಕೊಬೇಕು ಅಂದರೆ, ಯಾರ ಹತ್ರ ಜಾಸ್ತಿ ರಿಸರ್ವೇಷನ್ಗಳಿರುತ್ತೋ ಮತ್ತು ಕಡಿಮೆ ಕ್ಯಾಟಗರಿಗೆ ಬರ್ತಾರೋ ಅವರಿಗೆ ಜಾಸ್ತಿ ಅನುಕೂಲ ಇರುತ್ತೆ. ಸೊ ಇನ್ನು ನೋಡ್ಬೋದು ಇಲ್ಲಿ
ಅದೇ ಥರ 2AK ಅಂದರೆ ಕನ್ನಡ ಮೀಡಿಯಮಿಗೆ ನೋಡ್ಬೋದು, ಇಲ್ಲಿ 7296 ಅಂತ ಇದೆ. ಇಲ್ಲಿ ಆಲ್ರೆಡಿ 1500 1600 ರೇಂಜಿಗೆ ಜಂಪ್ ಆಯಿತು. ಸೊ ಇವರಿಗೆ ತುಂಬ ಅನುಕೂಲ ಆಗಿರುತ್ತೆ. ಅದೇ ಥರ 2ARಗೆ ಸ್ವಲ್ಪ ಇದಕ್ಕೆ ಜನರಲಿ ಕಂಪೇರ್ ಮಾಡಿದರೆ ಇಲ್ಲಿ 1000 ರ್ಯಾಂಕಿಂಗು ಸ್ವಲ್ಪ ವ್ಯತ್ಯಾಸ, ಲೈಕ್ ಅವ್ರಿಗೆ ಬೆನಿಫಿಟ್ ಸಿಗ್ದಂಗೆ ಆಯಿತು. ಅದೇ ಥರ 2BG ಈ ಥರ ಹಿಂಗೆ ಹೋಗ್ತಾ ನಿಮಗೆ ಅಷ್ಟೊಂದು ಏನು ಡಿಫ್ರೆನ್ಸ್ ಅನ್ಸಲ್ಲ, ಕಡಿಮೆನೇ ಇರುತ್ತೆ. ಬಟ್ ಇಲ್ಲಿ ನೋಡ್ಬೋದು SC ST ಕ್ಯಾಟಗರಿಗೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಕಂಪ್ಯೂಟರ್ ಸೈನ್ಸ್ ಈ ರೋಯಲ್ಲಿ ಬರೋದಾದರೆ, ಸೊ ನೀವೇನಾದರೂ SC ಕ್ಯಾಟಗರಿ ಆಗಿದ್ದು ಅದರಲ್ಲೂ ಕನ್ನಡ ಮೀಡಿಯಮ್ ಆಗಿದ್ದರೆ ನಿಮಗೆ ತುಂಬ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸೊ ನೀವು 17,000 ಒಳಗಡೆ ರ್ಯಾಂಕಿಂಗ್ ಇತ್ತು ಅಂದರೆ ಆರಾಮಾಗಿ ನಿಮಗೆ ಸಿಗುತ್ತೆ. ಅದೇ ಥರ SCRಗೆ ನೋಡ್ಬೋದು, ಮತ್ತು STGಗೆ ನೋಡ್ಬೋದು, ಅದೇ ಥರ STK STR ಅಂತ ಇಲ್ಲೂ ನೋಡ್ಬೋದು. ಸೊ ಇದರಿಂದ ನಿಮಗೊಂದು ಐಡಿಯಾ ಬಂತು. ಸೊ ಕ್ಯಾಟಗರಿ ಮೇಲೂ ತುಂಬ ಇದು ಇಂಪ್ಯಾಕ್ಟ್ ಆಗುತ್ತೆ. ಇನ್ನು ಕಾಲೇಜ್ನ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ನೋಡೋದಾದರೆ, ಸೊ ಇವಾಗ ಆ ವಿದ್ಯಾರ್ಥಿಗೆ ಬೇಕಾಗಿರೋದು ಫಸ್ಟು ಕಂಪ್ಯೂಟರ್ ಸೈನ್ಸು. ಸೊ ನೀವೇನು ಮಾಡಬೇಕು ಅಂದರೆ ಪ್ರತಿಯೊಂದು ಕಾಲೇಜ್ನೂ ನೋಡ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ ಕೋಡ್ ಕೊಟ್ಟಿದ್ದಾರಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೊಂದು ಶೀಟ್ ತೊಗೊಂಬಿಟ್ಟು ಅದರಲ್ಲಿ 3 ಕಾಲಮ್ನ ಮಾಡಬೇಕಾಗುತ್ತೆ. ಒಂದು ಕಾಲೇಜ್ ಕೋಡ್ ಅಂತ ಮಾಡಬೇಕು, ಇನ್ನೊಂದು ಕಾಲೇಜ್ ನೇಮು ಮತ್ತು ರ್ಯಾಂಕಿಂಗ್. ಮತ್ತು ನಿಮ್ದೇನಾದ್ರು ಕ್ಯಾಟಗರಿ ಇತ್ತು ಅಂದರೆ ಆ ಕ್ಯಾಟಗರಿದು ಒಂದು ಕಾಲಮ್ ಮಾಡಿಬಿಟ್ಟು, ಸೊ ಇವಾಗ ನಾನು ಜನರಲಾಗಿ ಹೇಳ್ತಾ ಇರೋದು, ಅವನಿಗೆ ಯಾವುದೇ ಥರ ಕ್ಯಾಟಗರಿ ಇರಲ್ಲ ಅಂದ್ಕೊಳ್ಳಿ, ಜಸ್ಟ್ ಅವನು ಜನರಲ್ ಮೆರಿಟಲ್ಲಿ ಬರ್ತಾನೆ ಅಂದ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು GM ಅಂತ ಇದೆ. ಸೊ ಮೊದಲನೇದಾಗಿ ಆ ವಿದ್ಯಾರ್ಥಿ ಏನು ಮಾಡಬೇಕು ಅಂದರೆ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಫಸ್ಟು ಯಾವ ಕಾಲೇಜ್ ಇದೆ, UVC ಇದೆ, ಅಂದರೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗು. ಇಲ್ಲಿ ನೀವೇನು ಮಾಡಬೇಕು, ಫಸ್ಟ್ನೇ ಕಾಲಮಲ್ಲಿ E001 ಅಂತ ಬರೀಬೇಕು. ಅದೇ ಥರ UVC ಅಂತ ಸೆಕೆಂಡ್ ಕಾಲಮಲ್ಲಿ ಬರೆದ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ಗೆ ಎಷ್ಟು ರ್ಯಾಂಕಿಂಗ್ ಇದೆ GMಲ್ಲಿ ಅಂತ ನೋಡಬೇಕು. ಜಸ್ಟ್ GMಲ್ಲಿ ನೋಡ್ಬೋದು 2381. ಸೊ ಹಾಗಾದರೆ ಈ ವಿದ್ಯಾರ್ಥಿಗಳಿಗೆ ಈ ಕಾಲೇಜ್ ಸಿಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಬಟ್ ನೋ ಪ್ರಾಬ್ಲಮ್. ಸೊ ನೀವೇನು ಮಾಡಬೇಕು ಅಂದರೆ ಫಸ್ಟ್ ಕಾಲೇಜ್ನ ಇದನ್ನು ನೋಟ್ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಕಾಲೇಜಿಗೆ ಬರಬೇಕು. ಸೆಕೆಂಡ್ ಕಾಲೇಜಿಗೆ ಬಂದುಬಿಟ್ಟು ಸೇಮ್ ಪ್ರೋಸೆಸ್, CS GMಗೆ ಎಷ್ಟಿದೆ 11,659. ಇಲ್ಲೂ ಕೂಡ ಸ್ವಲ್ಪ ಸಿಗೋ ಚಾನ್ಸಸ್ಸು ಲೈಕ್ 50% ಇದೆ ಅಂತ ಅರ್ಥ. ಅದೇ ಥರ ಇಲ್ಲಿ BMSಗೆ ಬಂದರೆ ಇಲ್ಲಿ ನೋಡ್ಬೋದು, BMSಲ್ಲಿ ಯಾವುದೇ ಥರ ಕಂಪ್ಯೂಟರ್ ಸೈನ್ಸ್ ಇಲ್ಲ, ಅದಕ್ಕೆ ಅದನ್ನು ಲೈಕ್ ಬಿಟ್ಬಿಡಿ. ಸೊ ಇನ್ನು ಅಂಬೇಡ್ಕರ್ ಕಾಲೇಜಿಗೆ ಬಂದುಬಿಟ್ರೆ ಇಲ್ಲಿ ಕಂಪ್ಯೂಟರ್ ಸೈನ್ಸು ನೋಡಿದರೆ ಇಲ್ಲಿ ಕರೆಕ್ಟಾಗೆ 7,369 ಇದೆ. ಸೊ ಇವನ್ನೆಲ್ಲ ಒಂದು ಲಿಸ್ಟ್ ಮಾಡ್ತಾ ಹೋಗಬೇಕು. ಸೊ ಈ ಶೀಟಲ್ಲಿ ಟೋಟಲಾಗೆ ಐ ಥಿಂಕ್ 250 ಕಾಲೇಜಸ್ ಇರಬೇಕು. ಸೊ ನೀವು ಎಲ್ಲ ಕಾಲೇಜ್ನೂ ಇಲ್ಲಿ ನೋಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಾನೇನು ಹೇಳ್ತಿದ್ದೀನಿ ಅಂದರೆ, ಅವನ ರ್ಯಾಂಕಿಂಗ್ ಬಂದಿರೋದು 20,000. ಸೊ ನೀವೇನು ಮಾಡಬೇಕು ಅಂದರೆ, ಯಾವ್ಯಾವ ಕಾಲೇಜು ಕಂಪ್ಯೂಟರ್ ಸೈನ್ಸ್ಗೆ 25,000 ಒಳಗಡೆ ಯಾವ್ಯಾವ ರ್ಯಾಂಕಿಂಗ್ ತೋರಿಸ್ತಾ ಇದೆಯೋ ಅಷ್ಟು ಕಾಲೇಜ್ನ ಅವರು ಮಾಡಿಕೊಂಡ್ರೆ ಸಾಕು. ಬೇರೆ ಯಾವ ಕಾಲೇಜನ್ನು ಅವರು ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಒಂದು ಸರಿ ಇದೆಲ್ಲ ಆದಮೇಲೆ ನೀವೇನು ಮಾಡಬೇಕು, ನೆಕ್ಸ್ಟ್ ಟ್ರಿಕ್ ಏನಂದರೆ, ಸೊ ಎಲೆಕ್ಟ್ರಾನಿಕ್ಸ್ದು ಸೊ ಒಂದು ಸರಿ ಕಂಪ್ಯೂಟರ್ ಸೈನ್ಸ್ದು ಮುಗಿಸಿದ ಮೇಲೆ ಎಕ್ಸಾಂಪಲ್ ಒಂದು 20 ಕಾಲೇಜು ಸೆಲೆಕ್ಟ್ ಮಾಡ್ಕೊಂಡ ಅಂದ್ಕೊಳ್ಳಿ, ಎಲ್ಲವನ್ನು 25,000 ಒಳಗಡೆ ರ್ಯಾಂಕಿಂಗ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂದರೆ ಇನ್ಫಾರ್ಮೇಷನ್ ಸೈನ್ಸಿಗೆ ಹೋಗಬೇಕು. ಸೊ ಇಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಅವನು ಬಂದಿರೋದು ಜನರಲ್ ಮೆರಿಟು. ಇಲ್ಲಿ ನೋಡ್ಬೋದು 2,381 ಕಂಪ್ಯೂಟರ್ ಸೈನ್ಸಿಗಿದ್ರೆ ಇಲ್ಲಿ 3,453 ಇದೆ. ಅಂದರೆ ಸ್ವಲ್ಪ ಇಲ್ಲಿ ರಿಲ್ಯಾಕ್ಸೇಷನ್ ಇದೆ. ಸೊ ಇದನ್ನು ನೀವು ನೋಡ್ಕೋಬೇಕಾಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಕಂಪ್ಯೂಟರ್ ಸೈನ್ಸ್ಗೂ ಇನ್ಫಾರ್ಮೇಷನ್ ಸೈನ್ಸ್ಗೂ ಅಷ್ಟೊಂದೇನು ವ್ಯತ್ಯಾಸ ಇರೋಲ್ಲ. ಎಲ್ಲೋ ಒಂದು ಸಬ್ಜೆಕ್ಟು ಇಲ್ಲ 2 ಸಬ್ಜೆಕ್ಟು ಇಲ್ಲಿ ವೇರಿ ಆಗಿರುತ್ತೆ. ಅಂದರೆ ಕಂಪ್ಯೂಟರ್ ಸೈನ್ಸರಿಗೆ ಒಂದು ಸಬ್ಜೆಕ್ಟ್ ಯಾವುದೋ ಡಿಫ್ರೆಂಟ್ ಬಂದಿರುತ್ತೆ, ಇನ್ಫಾರ್ಮೇಷನ್ ಸೈನ್ಸರಿಗೆ ಇನ್ನೊಂದು ಯಾವುದೋ ಡಿಫ್ರೆಂಟ್ ಬಂದಿರುತ್ತೆ. ಬಟ್ ನನ್ನ ಪ್ರಕಾರ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಇವಾಗ ಇನ್ಫಾರ್ಮೇಷನ್ ಸೈನ್ಸ್ ತೊಗೋಬೇಕು. ಇನ್ಫಾರ್ಮೇಷನ್ ಸೈನ್ಸಿಂದು ನೀವೆಲ್ಲವನ್ನು ಲಿಸ್ಟ್ ಮಾಡ್ತಾ ಹೋಗಬೇಕು. ಸೊ ಇದಾದಮೇಲೆ ಅದೇ ಥರ ನೀವು ಎಲೆಕ್ಟ್ರಾನಿಕ್ಸ್ ನೋಡಬೇಕು. ಎಲೆಕ್ಟ್ರಾನಿಕ್ಸ್ದು ನೀವು ಪ್ರಾಪರಾಗಿ 20,000 ಒಳಗಡೆ ಯಾವ್ಯಾವ ರ್ಯಾಂಕಿಂಗ್ ಇರುತ್ತೋ ಅವನ್ನು ನೀವು ಮಾರ್ಕ್ ಮಾಡ್ಕೊಂಡು ಹೋಗಬೇಕು. ಅದೇ ಥರ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕೂಡ ನೀವು ಅದೇ ಥರ ನೀವು ಮಾರ್ಕ್ ಮಾಡ್ಕೊಂಡು ಹೋಗಬೇಕು. ಇದೆಲ್ಲ ಲಿಸ್ಟ್ ಮಾಡ್ಕೊಂಡ್ಮೇಲೆ
ನೀವು ಒಂದು ಡಿಸೈಡ್ ಮಾಡಬೇಕು, ನನಗೆ ಒಳ್ಳೆ ಕಾಲೇಜ್ ಬೇಕು ಅನ್ನೋರು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನನಗೆ ಕಂಪ್ಯೂಟರ್ ಸೈನ್ಸೇ ಹೋಗಬೇಕು, ಯಾವ ಕಾಲೇಜಾದರೂ ಸಿಕ್ಕಿರೂ ಪರವಾಗಿಲ್ಲ ಅಂದರೆ 20,000 ಒಳಗಡೆ ರ್ಯಾಂಕಿಂಗ್ ಯಾವ್ಯಾವ ಕಾಲೇಜ್ ತೋರಿಸ್ತಾ ಇದೆಯೋ ಯಾವ ಕಾಲೇಜ್ ಸಿಕ್ಕಿರೂ ನನಗೆ ಪರವಾಗಿಲ್ಲ ಅಂದರೆ, ಸೊ ನೀವೇನು ಮಾಡಬೇಕು ಅಂದರೆ ಆಪ್ಷನ್ ಎಂಟ್ರಿ ಹಾಕಬೇಕಾದ್ರೆ ಫಸ್ಟು ಕಂಪ್ಯೂಟರ್ ಸೈನ್ಸ್ದು ಪ್ರಿಫರೆನ್ಸ್ ತಗೋಬೇಕು. ಸೊ ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೊದಲನೇದಾಗಿ ಕಂಪ್ಯೂಟರ್ ಸೈನ್ಸು ಇನ್ಫಾರ್ಮೇಷನ್ ಸೈನ್ಸು ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ ನೀವೇನು ಮಾಡಬೇಕು ಅಂದರೆ ಫಸ್ಟು ಕಂಪ್ಯೂಟರ್ ಸೈನ್ಸ್ನ ಅಂದರೆ ಲೈಕ್ 15,000ವರೆಗೂ ಆಪ್ಷನ್ ಎಂಟ್ರಿಯಲ್ಲಿ ಯಾವ್ಯಾವ ಕಾಲೇಜ್ ತೋರಿಸ್ತಾ ಇದೆಯೋ ಅವನ್ನೆಲ್ಲ ಎಂಟರ್ ಮಾಡಬೇಕು ಪ್ರಾಪರಾಗಿ ವಿತ್ ರ್ಯಾಂಕಿಂಗ್ ಪ್ರಿಫರೆನ್ಸು. 15,000 ಆದಮೇಲೆ ಈ 25,000 ರ್ಯಾಂಕ್ ಇರುತ್ತಲ್ಲ ಆ ಕಾಲೇಜನ್ನ ಸದ್ಯಕ್ಕೆ ಸೈಡಿಗೆ ಇಡಬೇಕು. ಸೊ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇನ್ಫಾರ್ಮೇಷನ್ ತಗೋಬೇಕು. ಇನ್ಫಾರ್ಮೇಷನ್ ಸ್ಟಾರ್ಟಿಂಗಿಂದ ಫಸ್ಟ್ ಯಾವ ಕಾಲೇಜ್ ಬರುತ್ತೆ ರ್ಯಾಂಕಿಂಗಿಂದ ಅವನ್ನ ನೀವು ಹಾಕಂತ ಹೋಗಬೇಕು. ಇದನ್ನು 15,000ವರೆಗೂ ನಿಲ್ಲಿಸಬೇಕು. ಅದಾದಮೇಲೆ ನೆಕ್ಸ್ಟು ಕಂಪ್ಯೂಟರ್ ಸೈನ್ಸು 15,000ಇಂದ 20,000 ಯಾವ್ಯಾವ ರ್ಯಾಂಕಿಂಗ್ ಇರುತ್ತೋ ಆ ಕಾಲೇಜನ್ನ ನೀವು ಹಾಕ್ಬೇಕಾಗತ್ತೆ. ಅದಾದಮೇಲೆ ಇನ್ಫಾರ್ಮೇಷನ್ ಸೈನ್ಸಿಂದ ಯಾವ್ಯಾವ ಕಾಲೇಜ್ ರ್ಯಾಂಕಿಂಗ್ ಇರುತ್ತೋ 15ಇಂದ 20,000 ಅದನ್ನು ನೀವು ಹಾಕಬೇಕಾಗುತ್ತೆ. ಇಷ್ಟು ನೀವು ಮಾಡಿಕೊಂಡ್ರೆ ಆವಾಗ ಖಂಡಿತವಾಗ್ಲೂ ಯಾವುದಾದ್ರು ಒಂದು ಕಾಲೇಜ್ ಸಿಕ್ಕೇ ಸಿಗುತ್ತೆ. ನಾನು ಏನಕ್ಕೆ ಇಲ್ಲಿ 15,000 ಆದಮೇಲೆ ಸ್ಟಾಪ್ ಮಾಡಿ ಇನ್ಫಾರ್ಮೇಷನ್ ಸೈನ್ಸಿಂದ ಸ್ಟಾರ್ಟಿಂಗಿಂದ ಹಾಕ್ರಿ ಅಂದೆ ಯಾಕಂದರೆ ಸೊ ಕಂಪ್ಯೂಟರ್ ಸೈನ್ಸ್ಗೆ ಕಂಪೇರ್ ಮಾಡಿರಿ ಇನ್ಫಾರ್ಮೇಷನ್ ಸೈನ್ಸು ರ್ಯಾಂಕಿಂಗ್ ಸ್ವಲ್ಪ ಲಿಬ್ರಲ್ ಇದೆ, ಅದಕ್ಕೋಸ್ಕರ ನಿಮಗೆ ಇದು ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಸಿಕ್ಕಿರೋ ಏನೂ ಪ್ರಾಬ್ಲಮ್ ಇಲ್ಲ, ಒಳ್ಳೆ ಡಿಸಿಷನ್ ಅಂತಲೇ ಹೇಳ್ಬೋದು. ಸೊ ಈ ಥರ ನೀವು ಸ್ಮಾರ್ಟಾಗಿ ಚೂಸ್ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆದ ಟಿಪ್ಸ್ ಹೇಳಬೇಕು ಅಂದರೆ, ಕೆಲವರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್ ತೊಗೊತಾರೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಏನಕ್ಕೆ ಇಂಪಾರ್ಟೆಂಟು ಅಂದರೆ, ಇವಾಗ ಜನ್ರಲಾಗಿ ನೀವು PU ಮಾಡ್ಕೊ ಬಂದಿದ್ದೀರಾ. ಸೊ PUನಲ್ಲಿ PCMB ಸಬ್ಜೆಕ್ಟ್ ಇರುತ್ತೆ, PCM CS ಅಂತ ಇರುತ್ತೆ. ಸೊ ಕೆಲವರು ಇಂಜಿನಿಯರಲ್ಲೇ ಡಿಸೈಡ್ ಮಾಡಿರ್ತಾರೆ, ನಾನು ಮುಂದೆ ಫ್ಯೂಚರಲ್ಲಿ ನಾನು ಇಂಜಿನಿಯರಿಂಗೇ ಹೋಗಬೇಕು ಅನ್ನೋರು PCM CS ಅಂತ ತಗೊಂಡಿರ್ತಾರೆ. ಅಂದರೆ ಕಂಪ್ಯೂಟರ್ ಸೈನ್ಸು ಅಲ್ಲಿ ಬಂದಿರುತ್ತೆ, ಬಯಾಲಜಿನ ಕಟ್ ಮಾಡಿರ್ತಾರೆ. ಇನ್ನು ಕೆಲವರು ಯೋಚನೆ ಮಾಡಿರ್ತಾರೆ, ನನಗೆ ಇನ್ನೂ ಡೌಟ್ ಇದೆ, ಒಂದು ಸರಿ CET ಅಂದರೆ PUC ಮುಗಿದ ಮೇಲೆ ನಾನು ಇಂಜಿನಿಯರಿಂಗಾರು ತೊಗೋಬೋದು ಇಲ್ಲ ಮೆಡಿಕಲ್ಗಾರು ಟ್ರೈ ಮಾಡ್ಬೋದು ಅನ್ನೋರು PCMBನ ತೊಗೊಂಡಿರ್ತಾರೆ. ಇದೇ ಥರ ಎಲೆಕ್ಟ್ರಾನಿಕ್ಸ್ ತೊಗೊಳೋರು ಇದೇ ಥರ ಯೋಚನೆ ಮಾಡ್ತಾರೆ. ಯಾಕಂದರೆ ಎಲೆಕ್ಟ್ರಾನಿಕ್ಸ್ ತೊಗೊಂಡ್ರೆ ನೀವು ಕೋರ್ ಸೈಡ್ ಆದರೂ ಹೋಗ್ಬೋದು ಇಲ್ಲ ಸಾಫ್ಟ್ವೇರ್ ಸೈಡ್ ಆದರೂ ಬರ್ಬೋದು. ಕೋರ್ ಸೈಡ್ ಅಂದರೆ ಸೊ ಇವಾಗ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂದರೆ ಒಂದು ಎಕ್ಸಾಂಪಲ್, ಇವಾಗ ಲ್ಯಾಪ್ಟಾಪಲ್ಲಿ ಒಂದು ಮದರ್ ಬೋರ್ಡ್ ಇರುತ್ತೆ. ಸೊ ಅದ್ರ ಬಗ್ಗೆ ರಿಸರ್ಚ್ ಮಾಡೋದು, ಈ ಥರ ಲೈಕ್ ಕೋರ್ ರಿಲೇಟೆಡ್ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಏನಾದ್ರು ಹೋಗ್ತೀನಿ ಅಂದರೆ ಹಂಗೆ ಹೋಗ್ಬೋದು. ಇಲ್ಲ ಅಂದರೆ ನೀವು ನಾನು ಕಂಪ್ಯೂಟರ್ ಸೈನ್ಸ್ಗೆ ಬರ್ತೀನಿ ಅಂದರೆ ಆವಾಗ ನೀವು ಜಸ್ಟ್ ಕೆಲವೊಂದು ಪ್ರೋಗ್ರಾಮ್ ಲ್ಯಾಂಗ್ವೇಜ್ನ ಕಲ್ತ್ಕೊಂಡು ನೀವು ವಾಪಸ್ ಮತ್ತೆ IT ಇಂಡಸ್ಟ್ರಿಗೆ ಬರ್ಬೋದು. ಸೊ ಸೇಮ್ PCMB ಹೇಗಿರುತ್ತೋ ಅದೇ ಥರ ಎಲೆಕ್ಟ್ರಾನಿಕ್ಸು ಮತ್ತು ಟೆಲಿಕಮ್ಯುನಿಕೇಷನ್ ತೊಗೊಂಡ್ರೆ ಸೇಮ್ ಇರುತ್ತೆ. ಸೊ ಇದನ್ನು ನೀವು ಡಿಸೈಡ್ ಮಾಡಿಕೊಂಡು ಅತ್ಯಂತ ಲೈಕ್ ಎಚ್ಚರಿಕೆಯಿಂದ ನೀವು ಡಿಸೈಡ್ ಮಾಡಬೇಕಾಗುತ್ತೆ, ಯಾವ ಕಾಲೇಜ್ ತೊಗೊಂಡ್ರೆ ಒಳ್ಳೆಯದು, ಯಾವ ಬ್ರ್ಯಾಂಚಸ್ ತೊಗೊಂಡ್ರೆ ಒಳ್ಳೆಯದು ಅಂತ. ಮತ್ತು ನಿಮಗೆ ಏನೇನೆಲ್ಲ ಡೌಟ್ ಇದೆಯೋ ಅದನ್ನು ದಯವಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಪ್ರತಿಯೊಬ್ಬರಿಗೂ ನಾನು ನಿಮಗೆ ಉತ್ತರ ಕೊಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.